ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ದಿನಗಣನೆ ಆರಂಭ ಆಗಿದೆ. ನುಡಿ ಜಾತ್ರೆಗೆ ಸಕ್ಕರೆ ನಾಡು ಮಂಡ್ಯ ಇದೀಗ ಸಿದ್ಧವಾಗ್ತಾ ಇದೆ. ಮಂಡ್ಯದಲ್ಲಿ ಕನ್ನಡಕ್ಕಾಗಿ ಓಟಕ್ಕೆ ಚಾಲನೆ ಕೂಡ ನೀಡಲಾಯಿತು. ಕನ್ನಡಕ್ಕಾಗಿ ಓಟದ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕನ್ನಡಕ್ಕಾಗಿ ಓಟಕ್ಕೆ ಚಾಲನೆ ನೀಡಲಾಗಿದೆ. ಸಕ್ಕರೆ ನಾಡಿನಲ್ಲಿ ಕನ್ನಡದ ಸಂಭ್ರಮ ಕಳೆಗಟ್ಟಿದೆ. ಚಲುವರಾಯ ಸ್ವಾಮಿ ಹಾಗೂ ನಟ ಡಾಲಿ ಧನಂಜಯ್, ನೀನಾಸಂ ಸತೀಶ್ ಸೇರಿ ಹಲವರಿಂದ ಮ್ಯಾರಥಾನ್ಗೆ ಚಾಲನೆ ಸಿಕ್ತು. ಕನ್ನಡಕ್ಕಾಗಿ ಓಟ ಘೋಷದ ವಾಕ್ಯದ ಅಡಿಯಲ್ಲಿ ಮ್ಯಾರಥಾನ್ ಆರಂಭ ಆಯಿತು. ಮ್ಯಾರಥಾನ್ನಲ್ಲಿ ಕನ್ನಡ ಡಿಂಡಿಮ ಇವತ್ತು ಮೊಳಗಿದೆ. ಸಕ್ಕರೆ ನಾಡು ಮಂಡ್ಯ ಇದೀಗ ಕನ್ನಡದ ಹಬ್ಬಕ್ಕಾಗಿ ಮಧುವಣಗಿತ್ತಿಯಂತೆ ಸಿಂಗಾರಗೊಳ್ತಾ ಇದೆ. ಮತ್ತೊಂದೆಡೆ ಕನ್ನಡಕ್ಕಾಗಿ ಓಟ ಅನ್ನುವಂತಹ ಒಂದು ಮ್ಯಾರಥಾನ್ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಮ್ಯಾರಥಾನ್ನಲ್ಲೂ ಕೂಡ ಎಲ್ಲೆಂದರಲ್ಲಿ ಕನ್ನಡದ ಕಂಪು ಹಬ್ಬಿದೆ. ನನಗೆ ಮಂಡ್ಯದಲ್ಲಿನ ಎಲ್ಲಿನ ಗೊತ್ತಾಗ್ತಾ ನಮ್ಮ ರವಿ ಈ ಹೊಸ ಸಾಹಿತ್ಯ ಸಮ್ಮೇಳನಕ್ಕೆ ನಾವು ಒಂದು ವಿಶೇಷವಾದಂತಹ ಇಡಬೇಕು. ಸ್ವಾಮೀಜಿಯವರ ಕರ್ತವ್ಯವೆಲ್ಲ ಒಂದು ಕನ್ನಡಕ್ಕಾಗಿ ಓಡ ಕನ್ನಡಕ್ಕಾಗಿ ಓಟ ಅಂತೇಳಿ ಒಂದು ನಾನು ಇವತ್ತು ಅಂದ್ಕೊಂಡಿದ್ದೀನಿ ಅಂತೇಳಿ ಇದು ನಿಮ್ಮನ್ನೆಲ್ಲ ಉತ್ಸಾಹ ಪ್ರೀತಿ ಮಾಡಿದ್ರೆ ಬಹುಶಃ ಮಂಡ್ಯ ಒಂದು ದೊಡ್ಡ ಬದಲಾವಣೆಗೆ ಬರ್ತಕ್ಕಂಥ ನಿಮ್ಮೆಲ್ಲ ಉತ್ಸಾಹ ಇದೆ. 87ನೇ ಅಖಿಲ ಭಾರತ ಸಾಹಿತ್ಯ ಪರಿಷತ್ ಸಮ್ಮೇಳನವನ್ನ ಬಹುಶಃ 22ನೇ ತಾರೀಕು 20, 21, 22 ನೀವೆಲ್ಲರೂ ಇದೇ ಉತ್ಸಾಹದಿಂದ ಇಡೀ ರಾಜ್ಯದ ಜನ ನೋಡಬೇಕು. ಮುಂದಿನ ದಿನ ಮಾಡುವಂತವರು ಮುಂದಿನ ದಿನ ರೆಫರೆನ್ಸ್ ಇಟ್ಕೊಂಡು ಮಾಡಬೇಕು ಅಂತ ಒಂದು ಉತ್ಸಾಹದಲ್ಲಿ ನೀವೆಲ್ಲರೂ ಭಾಗವಹಿಸಿ ಎಲ್ಲ ಚಟುವಟಿಕೆಗಳಲ್ಲೂ ಭಾಗವಹಿಸತಕ್ಕಂಥದ್ದು ಎಲ್ಲ ಸಣ್ಣ ಪುಟ್ಟ ವಾಲಂಟಿಯರ್ ನೀವೆಲ್ಲರೂ ಸಹ ತೊಡಗಿಸಿರ್ತಕ್ಕಂಥದ್ದು. ಇವತ್ತಿನ ಊಟ ಬಹುಶಃ ನಮ್ಮ ಏನು ಜ್ಞಾನ ಇದೆ ಅಮರಾವತಿ ಮತ್ತು ಸಾಂಗ್ಲಿ ಆಸ್ಪತ್ರೆ ಇದ್ದಾಗ ಅಲ್ಲಿವರೆಗೂ ಹೋಗಿ ನೀವೆಲ್ಲ ತಿಂಡಿ ಬರಬೇಕು. ಜವಾಬ್ದಾರಿಯನ್ನು ನಮ್ಮ ಅವರಿಗೆ ನನ್ನ ಅಭಿನಂದನೆಗಳು ಹೇಳಿ ಅವರೆಲ್ಲರಿಗೂ ಶುಭಾಶಯಗಳು ಹೇಳಿ ನನ್ನೆಲ್ಲ ಸಂಸ್ಕೃತಿಗೂ ಅನ್ನ ಸಂಬಂಧಿಸಿದ ನನಗೆ ಮಂಡ್ಯದಲ್ಲಿನ ಎಲ್ಲಿನ ಗೊತ್ತಾಗ್ತಾ ನಮ್ಮ ರವಿ ಈ ಹೊಸ ಸಾಹಿತ್ಯ ಸಮ್ಮೇಳನಕ್ಕೆ ನಾವು ಒಂದು ವಿಶೇಷವಾದಂತಹ ಇಡಬೇಕು. ಸ್ವಾಮೀಜಿಯವರ ಕರ್ತವ್ಯವೆಲ್ಲ ಒಂದು ಕನ್ನಡಕ್ಕಾಗಿ ಓಡ ಕನ್ನಡಕ್ಕಾಗಿ ಓಟ ಅಂತೇಳಿ ಇಷ್ಟು ಮಾತಾಡ್ತಾರೆ.
ಅಚ್ಚು ಕನ್ನಡ ಎಷ್ಟು ಚೆನ್ನಾಗಿತ್ತು